ಬರಪೀಡಿತ ಬಯಲು ಸೀಮೆಯ ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ ಹಾಗೂ ಇನ್ನಿತರ ಜಿಲ್ಲೆಗಳಿಗೆ ಕುಡಿಯುವ ನೀರು ಮತ್ತು ಅಂತರ್ಜಲ ವೃದ್ಧಿಗಾಗಿ ರೂಪಿಸಿರುವ ಎತ್ತಿನಹೊಳೆ ಯೋಜನೆಗೆ ಅಡ್ಡಿಯಾಗಿದ್ದ ಅರಣ್ಯ ಇಲಾಖೆಯ ಕ್ಲಿಯರೆನ್ಸ್ ಸಿಕ್ಕಿದ್ದು, ಬಾಕಿ ಇರುವ 6 ಕಿಲೋಮೀಟರ್ ಟನಲ್ ಕಾಮಗಾರಿ ಮುಗಿಸಿ 2026ರ ಅಕ್ಟೋಬರ್ ಒಳಗೆ ತುಮಕೂರು ಜಿಲ್ಲೆಗೆ ನೀರು ಹರಿಸಲು ಪ್ರಯತ್ನ ನಡೆಸಿರುವುದಾಗಿ ವಿಶ್ವೇಶ್ವರಯ್ಯ ಜಲ ಅಭಿವೃದ್ಧಿ ನಿಗಮದ ಅಧಿಕಾರಿ ಚೀಫ್ ಇಂಜಿನಿಯರ್ ಆನಂದ್ ಎಚ್ಎಸ್ ತಿಳಿಸಿದ್ದಾರೆ. ನಗರದ ವಿಶ್ವೇಶ್ವರಯ್ಯ ಜಲ ಅಭಿವೃದ್ಧಿ ನಿಗಮದ ಎತ್ತಿನಹೊಳೆ ಯೋಜನಾ ಕಚೇರಿಯಲ್ಲಿ ಹಾಲಪ್ಪ ಪ್ರತಿಷ್ಠಾನದ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದ ಪರಿಸರ ಕ್ಲಿಯರೆನ್ಸ್ ಪಡೆಯಲು ಸಹಕರಿಸಿದ ಅಧಿಕಾರಿಗಳಿಗೆ ಅಭಿನಂದನೆ ಹಾಗೂ ಯೋಜನೆಗೆ ಸಂಬೋಧಿಸಿದ ಮಾಹಿತಿ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಮುರಳೀಧರ್ ಹಾಲಪ್ಪನವರು 262 ಕಿಮೀ ನಾಲಾ ಕಾಮಗಾರಿಯಲ್ಲಿ 221 ಕಿಲೋಮೀಟರ್ ಮುಕ್ತಾಯಗೊಂಡಿದೆ. 20 ಕಿಲೋಮೀಟರ್ ಕಾಮಗಾರಿ ಪ್ರಗತಿಯಲ್ಲಿದೆ. 10 ಕಿಮೀ ಅರಣ್ಯ ಕಾಮಗಾರಿಯಲ್ಲಿ 6 ಕಿಲೋಮೀಟರ್ ಬಾಕಿ ಇದ್ದು, ಈ ಕಾಮಗಾರಿ ಮುಗಿದರೆ ತುಮಕೂರು ಜಿಲ್ಲೆಗೆ ಎತ್ತಿನಹೊಳೆ ನೀರು ಹರಿಯಲಿದೆ ಎಂದರು. ಸಭೆಯಲ್ಲಿ ಎತ್ತಿನಹೊಳೆ ಯೋಜನೆಯ ಉಪಮುಖ್ಯ ಇಂಜಿನಿಯರ್ ಪರಮೇಶ್ವರಪ್ಪ, ಕಾರ್ಯಪಾಲಕ ಅಭಿಯಂತರ ಮುರಳೀಧರ, ಮುಖಂಡರಾದ ಎ ಗೋವಿಂದರಾಜು, ಚಿಕ್ಕನಾಯಕನಹಳ್ಳಿ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಹಾಗೂ ಚಿಕ್ಕನಾಯಕನಹಳ್ಳಿ ಬ್ಲಾಕ್ ಅಧ್ಯಕ್ಷ ಸಿರಿ ಚಂದ್ರಶೇಖರ್, ಹುಳಿಯಾರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಚಿಕ್ಕಣ್ಣ, ರಾಘವೇಂದ್ರ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಎಸ್ಸಿ ಘಟಕ, ಪ್ರಸನ್ನ ಕುಮಾರ್ ಗ್ಯಾರಂಟಿ ಸಮಿತಿ ಅಧ್ಯಕ್ಷ, ನಂಜುಂಡಪ್ಪ ಬಗರ್ ಹುಕುಂ ಸಮಿತಿ ಸದಸ್ಯರು, ಜವರೇಗೌಡರು ಗ್ಯಾರಂಟಿ ಸಮಿತಿ, ಕೆಂಪಣ್ಣ ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ, ಲೋಕೇಶ್ ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಗಿರೀಶ್ ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಸೌಭಾಗ್ಯ, ಕೆಂಚಮಾರಯ್ಯ, ನಯಾಜ್, ರೈತ ಸಂಘದ ರಾಚಪ್ಪ, ರಾಜಶೇಖರ್ ಸೋಮನಹಳ್ಳಿ, ಗೋಡೆಕೆರೆ ರಾಜು, ಜೈರಾಮ್, ವೈ ಎನ್ ನಾಗರಾಜು, ಶಿವಾಜಿ, ಸೌಭಾಗ್ಯ, ನಸೀರ್ ಅಹಮದ್ ಸೇರಿದಂತೆ 100 ರೈತರು ಪಾಲ್ಗೊಂಡಿದ್ದರು. ಎತ್ತಿನಹೊಳೆ ನೀರಾವರಿ ಯೋಜನೆ ಈ ಕಚೇರಿಗೆ ರೈತರು, ತಾಯಂದಿರು, ತುಮಕೂರು ಜಿಲ್ಲೆಯ ಬೇರೆ ಬೇರೆ ತಾಲೂಕುಗಳಿಂದ ಬಂದಿರತಕ್ಕಂಥ ನಾಗರಿಕರು ಅಧಿಕಾರಿಗಳ ಜೊತೆ ಮಾತಾಡಿದ್ರು. ಅವರ ಸಮಸ್ಯೆಗಳೇನು ಅಂತೇಳಿ ಹಂಚ್ಕೊಂಡಿದ್ದಾರೆ. ಅವ್ರದ್ದು ಲ್ಯಾಂಡು ಏನು ಅಕ್ವಿಸಿಷನ್ ಮಾಡ್ಕೊಂಡಿದ್ದಾರೆ, ಅದರ ಪರಿಹಾರ ಅಧಿಕಾರಿಗಳ ಪ್ರಕಾರ 90% ಈಗ ಪರಿಹಾರ ಕೊಟ್ಟು, ಇನ್ನು 10% ಲ್ಯಾಂಡ್ ಡಾಕ್ಯುಮೆಂಟೇಷನ್ ಉದ್ದೇಶದಿಂದ ಅದು ಹೋಲ್ಡ್ ಮಾಡಿದ್ದೀವಿ, ಅದನ್ನು ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಕ್ಟೋಬರ್ ಒಳಗಡೆ ತುಮಕೂರು ಜಿಲ್ಲೆಯಾದ್ಯಂತ ನೀರು ಹರಿಯುತ್ತೆ. ಕೆರೆಗಳಿಗೆ ಎಷ್ಟು ಕುಡಿಯೋ ನೀರಿನ ವ್ಯವಸ್ಥೆ ಬಗ್ಗೆಯೂ ಇವತ್ತಿಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ತಾಲೂಕುವಾರು ಎಷ್ಟೆಷ್ಟು ಹಂಚಿಕೆ, ಜಲಾಶಯಗಳಿಗೆ ಎಷ್ಟೆಷ್ಟು ಹೋಗ್ತಿದೆ ಅಂತಲೂ ಅದು ಸಂಪೂರ್ಣವಾದಂಥ ಮಾಹಿತಿ ಕೊಟ್ಟಿದ್ದಾರೆ. ಇವತ್ತು ಈ 4 ತಿಂಗಳಿಂದ ಹೋರಾಟಕ್ಕೆ ಜೊತೆಯಾಗಿದ್ದಂಥ ಎಲ್ಲ ತಾಯಿಯಂದರಿಗೂ, ರೈತರಿಗೂ ಧನ್ಯವಾದ ತಿಳಿಸಿ, ಅದಕ್ಕೆ ನಮಗೆ ಕೈ ಜೋಡಿಸಿದಂಥ ಮಾನ್ಯ ಮುಖ್ಯಮಂತ್ರಿಗಳು, ಅದರಲ್ಲೂ ಮಾನ್ಯ ಉಪಮುಖ್ಯಮಂತ್ರಿಗಳು, ಉಸ್ತುವಾರಿ ಸಚಿವರು, ಕೇಂದ್ರದ ಪರಿಸರ ಖಾತೆ ಹಾಗೂ ಅರಣ್ಯ ಸಚಿವರಿಗೂ ಸಹಿತ ಧನ್ಯವಾದ ತಿಳಿಸಿ, ಇದರಿಂದ ಒಟ್ಟು 22 ಲಕ್ಷ ಜನಕ್ಕೆ ಅನುಕೂಲ ಆಗ್ತಿರೋದ್ರಿಂದ ಇದೊಂದು ನಮ್ಮೊಂದು ಹೆಮ್ಮೆಯ ಒಂದು ಯೋಜನೆ ಅಂತ ಹೇಳೋದಕ್ಕೆ ಬಯಸ್ತೀನಿ.